ನಾನು ಮಯೂರಿಗೆ ಬೈದಿದ್ದೀನಿ ಅಂತ ಇವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾವಿಬ್ರು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅಂತ ನೋಡೋಕ್ಕೆ ಕಾಯ್ತಾ ಇದ್ದಾರೆ. ಏನು ಮಾಡೋದು? ಈ ಆಸೆಗೆ ಕಣ್ಣೀರಷ್ಟೆ. ಈ ಜಯಂತನು ನಾಟಕ ಮಾಡ್ತಾನೆ ಅಂತ ಇವತ್ತು ತೋರಿಸ್ತೇನೆ. ಮಯೂರೇ, ಮಯೂರಿ, ಏನ್ ಮಾಡ್ತಿದ್ಯಾ? ಬೇಗ ಬಾರೆ. ಎಲ್ಲಾದ್ರಲ್ಲೂ ಸ್ಲೋ. ಲವ್ ಮಾಡೋದ್ರಲ್ಲೂ ಸ್ಲೋ, ಮದ್ವೆ ಆಗೋದ್ರಲ್ಲೂ ಸ್ಲೋ. ನಾನ್ ನಿನ್ ಮಾತು ಕೇಳ್ತಾ ಇರ್ತೀನಿ ಅಂತ ತಿಳ್ಕೊಂಡಿದ್ಯಾ? ಬೇಗ ಬಾ. ಅರ್ಥ ಆಗ್ತಿಲ್ವಾ? ಬೇಗ ಬಾರೆ. ನೋಡಿದ್ರ ಅದಕ್ಕೆ ಒಂದೇ ದಿನದಲ್ಲಿ ಜಯಂತ್ ಹೇಗೆ ಮಯೂರಿನ ಕಂಟ್ರೋಲ್ ತಗೊಂಡಿದ್ದಾರೆ ಅಂತ. ಗುಡ್, ವೆರಿ ಗುಡ್. ಮಾತಾಡ್ಬೇಡ. ನೆನ್ನೆ ರಾತ್ರಿ ನಡೆದಿದ್ದು ನೆನಪಿಲ್ವಾ? ನೋಡು, ಇವತ್ತು ನೀನ್ ಕಾಲೇಜ್ ಹೋದಾಗ ನೀನ್ ಯಾವಾಗೆಲ್ಲ ಫ್ರೀ ಆಗ್ತೇ ನನಗೆ ಕಾಲ್ ಮಾಡ್ಬೇಕು. ನಿನ್ನ ಹತ್ರ ಮೊಬೈಲ್ ಇಲ್ಲ ಅಂತ ನನಗೆ ಗೊತ್ತು. ನಿನ್ ಫ್ರೆಂಡ್ಸ್ ಫೋನಿಂದ ಏನಾದ್ರೂ ಕಾಲ್ ಮಾಡು, ಇಲ್ಲ ಕಾಲೇಜ್ ಕಾಯಿನ್ ಬಾಕ್ಸ್ ಇಂದ ಕಾಲ್ ಮಾಡು, ಅಷ್ಟೇ. ಸರಿ, ಅದಕ್ಕೆ ಯಾಕೆ ಕಿರ್ಚ್ತಾ? ಯಾರು ಕಿರಿಸ್ತಾ ಇರೋದು? ನೀನ್ ಯಾವಾಗ್ಲೂ ಲೇಟ್ ಆಗಿ ಬಂದ್ರೆ ಒಂದ್ ಸ್ವಲ್ಪ ಟೈಮ್ ಸೆನ್ಸ್ ಇಲ್ವಾ? ನಾನು ಯಾವಾಗ್ಲೂ ಲೇಟ್ ಆಗಿ ಹೋಗ್ಬೇಕು ಆಫೀಸ್ಗೆ. ನಿನಗೆ ಹೇಳ್ತಾ ಇರೋದು, ಬೇರೆಯವ್ರಿಗಲ್ಲ. ಟೈಮ್ ಆಯ್ತು, ಬಾ ಬಾ. ಬರ್ಲಿ ಬರ್ಲಿ. ಅಯ್ಯೋ ಬನ್ನಿ ಅದಕ್ಕೆ. ಜಯಂತ್, ಜಾಸ್ತಿ ಮಾತಾಡ್ಬೇಡ. ಕಾಲೇಜಿಂದ ಬೇಗ ಬಂದು ಅಡಿಗೆ ಮಾಡಿ ನನಗೋಸ್ಕರ ವೇಟ್ ಮಾಡ್ತಿರ್ಬೇಕು. ಅರ್ಥ ಆಯ್ತಾ? ಏನ್ ನೋಡ್ತಿದ್ಯಾ? ನನ್ ಮುಖದಲ್ಲಿ ಏನ್ ಕೋತಿ ಕುಣಿತಿದ್ಯಾ? ಬಾ. ನೋಡಿದ್ರ ನಮ್ ಪ್ಲಾನ್ ಹೇಗ್ ವರ್ಕೌಟ್ ಆಯ್ತು ಅಂತ. ಇನ್ ಮುಂದೆ ಇದೆ ಮಯೂರಿಗೆ ಹಬ್ಬ. ಬರೀ ಹಬ್ಬ ಅಲ್ಲ, ಮಾರಿ ಹಬ್ಬ. ಮಾತಾಡ್ಬೇಡ. ನಿನ್ ಮಾತು ಕೇಳೋಷ್ಟು ಪೇಷನ್ಸ್ ಇಲ್ಲ ನನಗೆ. ಕುತ್ಕೋ. ನಾನ್ ಬರಲ್ಲ, ನೀನೇ ಹೋಗು. ಕುತ್ಕೋ ಅಂದೆ. ನಾನ್ ಬರಲ್ಲ. ಬಾ ಕುತ್ಕೋ. ಕುತ್ಕೊಂಡ್ರೆ ಸರಿ. ಬ್ಯಾಗ್ ಇಡ್ಕೋ. ಗಾಡಿ ನಿಲ್ಸು ಜಯಂತ್, ಗಾಡಿ ನಿಲ್ಸು ಅಂದೆ. ಇಳಿ. ಯಾಕೆ ನನ್ನ ಹತ್ರ ಹಾಗೆ ಬಿಹೇವ್ ಮಾಡಿದೆ? ಐ ಆಮ್ ಸಾರಿ ಮಯೂರಿ. ನಿನಗೆ ಗೊತ್ತಲ್ಲ, ಮನೇಲಿ ಇನ್ನೊಂದು ಶನಿ ಗ್ರಹ ವಕ್ಕರಿಸ್ಕೊಂಡಿದೆ. ಅದು ನಮ್ಮ ತಾಯಿ ತಲೆನ ಹಾಳು ಮಾಡಿದೆ. ಅಮ್ಮ ಹೇಳ್ತಿದ್ರು ನಾನು ಅಮ್ಮೋರ್ ಗಂಡ ಅಂತೆ. ನನಗೆ ಜೋರಾಗಿ ಮಾತಾಡೋಕ್ಕೆ ಬರಲ್ವಂತೆ. ಅದಕ್ಕೆ ಅವ್ರಿಗೂ ತೋರ್ಸೋಣ ಅಂತ ನಾನು ಜೋರಾಗಿ ಮಾತಾಡಿದೆ. ಹೆಂಡತಿ ಹತ್ರ ಜೋರಾಗಿ ಮಾತಾಡೋದ್ರಿಂದ ಸಂಸಾರ ಚೆನ್ನಾಗಿರುತ್ತೆ ಅನ್ನೋದು ಸುಳ್ಳು. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಮನಸ್ಸು ಗಟ್ಟಿಯಾಗಿರ್ಬೇಕು, ನೆಮ್ಮದಿ ಇರ್ಬೇಕು. ಆಗ್ಲೇ ಚೆನ್ನಾಗಿರೋದು ಜೀವನ. ಇಷ್ಟೆಲ್ಲ ಎಲ್ಲಿ ಕಲ್ತ್ಕೊಂಡೆ? ಸಮಾಜ ಸಾಕಷ್ಟು ಕಲ್ಸ್ಕೊಡುತ್ತೆ. ಬಾವಿನೇ ಸಮುದ್ರ ಅನ್ಕೊಂಡಿದ್ರೆ ಜಗತ್ತಿದೆ ಅನ್ನೋದೇ ಮರ್ತೋಗುತ್ತೆ. ಹೊರಗ್ ಬಂದು ನೋಡ್ಬೇಕು, ಆಗ ಅರ್ಥ ಆಗುತ್ತೆ. ಏನೋ ಅಪ್ಪ, ಕೆಲವು ವಿಷಯಗಳು ನನಗೆ ಗೊತ್ತಾಗಲ್ಲ. ಜಯಂತ್, ಅತ್ತೆ ವಿರುದ್ಧ ಎತ್ ಕಟ್ತಿಲ್ಲ. ಅವ್ರು ಹೇಳಿದ್ರು ಅಂತ ನೀನ್ ಜೋರಾಗಿ ಮಾತಾಡಿದ್ಯಲ್ಲ, ಅದ್ ತಪ್ಪು ಅಂತ ಹೇಳ್ತಿರೋದು.
ಜೀವನದಲ್ಲಿ ಇದೆಲ್ಲ ಮುಖ್ಯ ಆಗಲ್ಲ, ಅರ್ಥ ಮಾಡ್ಕೋ. ಅಮ್ಮ ಮತ್ತೆ ಸಿಂಧು ಅತ್ತೆ ಯಾಕೋ ವಿಚಿತ್ರವಾಗಿ ನಡ್ಕೋತಿದ್ರು, ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ನಿಸ್ತಿತ್ತು. ಅದಕ್ಕೆ ಅವ್ರಿಗೆ ಬೇಕಾದಾಗೆ ಅವ್ರ ಮುಂದೆ ನಡ್ಕೊಂಡೆ. ಬೇಜಾರು ಮಾಡ್ಕೋಬೇಡ. ಜಯಂತ್, ಎಲ್ರಿಗೂ ಬೇಕಾದಾಗ ನಡ್ಕೋತಾ ಇದ್ರೆ ನಮ್ ಜೀವನ ಹಾಳಾಗಲ್ವಾ? ನಮಗ್ ನೆಮ್ಮದಿ ಬೇಡ್ವಾ? ಸ್ಪೇಸ್ ಬೇಡ್ವಾ? ಸರಿ, ನಾವಿಬ್ರು ಮನೆ ಬಿಟ್ಟು ಹೋಗೋಣವಾ? ಮನೆ ಬಿಟ್ಟು ಹೋಗೋದು ಒಂದು ಪರಿಹಾರ ಅಲ್ಲ. ಮನೇಲಿ ಇದ್ಕೊಂಡೆ ಎಲ್ರ ಮನ್ಸನ್ನು ಗೆಲ್ಬೇಕು. ಹಲೋ. ಹಾಂ ಸರ್, ಹೇಳಿ. ಹೌದಾ? ಸರಿ ಸರ್, ನಾವು ಈಗಲೇ ಬರ್ತೀವಿ. ಥ್ಯಾಂಕ್ ಯು. ಮಯೂರಿ, ನಿನ್ನ ಫೋನ್ ಕಳೆದೋಗಿತ್ತಲ್ಲ, ಅದು ಸಿಕ್ಕಿದೆಯಂತೆ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಿದ್ರು. ಸರಿ. ಮೊಬೈಲ್ ಇಲ್ಲ ಅಂದ್ಯಲ್ಲ, ಕಾಯಿನ್ ಬುತ್ತಿಂದ ಫೋನ್ ಮಾಡಿದೆ ನನಗೆ. ಫೋನ್ ಬುತ್ತೆಲ್ಲೂ ಕಾಣ್ತಿಲ್ವಲ್ಲ ಇಲ್ಲಿ? ನಿನ್ನ ಫ್ರೆಂಡ್ ಮನೆ ಏನಾದರೂ ಇದೆಯಾ ಇಲ್ಲಿ? ಇಲ್ಲಿ ಯಾರ ಮನೇನೂ ಇಲ್ಲ. ಪಕ್ಕದ ರೋಡ್ ಕಾಯಿನ್ ಬೂತಿಂದ ಫೋನ್ ಮಾಡಿದ್ದೆ ನಿಮಗೆ. ಮತ್ತೆ ಇಲ್ಲಿ ಯಾಕೆ ನಿಂತಿದ್ಯಾ? ಇದೇನಿದು ಹೊಸದಾಗಿ ಕೇಳ್ತಾ ಇದ್ದೀರಾ? ನಾನು ಮಯೂರಿ ಆಟೋಗೆ ಇಲ್ಲೇ ತಾನೇ ನಿಂತ್ಕೊಳ್ಳೋದು. ನಿಮಗೆ ಕಾಲ್ ಮಾಡಿದಾಗಲೇ ಜಯಂತ್ ಅಣ್ಣನಿಗೂ ಕಾಲ್ ಮಾಡಿದ್ದೆ. ನಮ್ಮ ಫೋನ್ ಸಿಕ್ಕಿದೆಯಂತೆ. ಅದಕ್ಕೆ ಮಯೂರಿ ಜಯಂತ್ ಹೋಗಿ ಫೋನ್ ತರ್ತಾ ಇದ್ದಾರೆ ಸ್ಟೇಷನಿಂದ. ಇಲ್ಲೇ ಬರ್ತೀನಿ ಅಂದ್ರು, ಕಾಯ್ತಾ ನಿಂತಿದ್ದೀನಿ. ಅವರೇನೋ ಬರ್ತೀವಿ ವೇಟ್ ಮಾಡು ಅಂದ್ರು, ನನಗೆ ಯಾಕೆ ಬರಕ್ಕೆ ಹೇಳಿದ್ಯಾ? ಯಾಕೆ ರಾಹುಲ್, ಈಗ ಏನಾಯ್ತು? ಒಂದೊಂದ್ಸತಿ ಒಂದೊಂದ್ ಥರ ಆಡ್ತೀರಾ ನೀವು. ಮೇಘ, ತಗೋ ನಿನ್ ಫೋನ್. ಮಯೂರಿ, ಆಟೋದನ್ ಯಾರು ಅಂತ ಗೊತ್ತಾಯ್ತಾ? ಇನ್ನೂ ಇನ್ಫಾರ್ಮೇಶನ್ ಏನು ಸಿಕ್ಕಿಲ್ವಂತೆ. ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ ಬ್ಯಾಗ್ ಸಿಕ್ಕಿದೆ? ಇದಾ? ಯಾರೋ ID ಕಾರ್ಡ್ ನೋಡಿ ಮನೆಗೆ ತಂದು ಕೊಟ್ಟಿದ್ದಾರೆ. ನಿನ್ ಬ್ಯಾಗೂ ಇದೆ. ಸರಿ, ನಾನು ಹೊರಡ್ತೀನಿ. ರಾಹುಲ್, ಯಾಕೊಂಥರ ಇದೆಯಾ? ಆ ಥರ ಏನಿಲ್ಲ. ಮೇಘ, ಮಯೂರಿ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ. ನಾನು ಅವನ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ರಾಹುಲ್. ಜಯಂತ್, ನನಗೆ ಗೊತ್ತಿತ್ತು ಅದಕ್ಕೆ ನಮ್ಮ ಜಯಂತ್ ಹೆಂಡತಿ ಮಾತನ್ನ ಕೇಳೋನಲ್ಲ ಅಂತ. ಅವನು ಇಷ್ಟು ಬೇಗ ಹೀಗಾಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೀಗೆ ಇರಬೇಕು. ಆದರೆ ನಮ್ಮ ಗಂಡಂದ್ರನ್ನ ಬಿಟ್ಟು ಅದು ಸರಿನೇ ಅನ್ನು. ನಮ್ಮವ್ರಂತೂ ನಾನು ಯಾವ ಮಾತಿಗೂ ಇಲ್ಲ ಅಂತ ಹೇಳೋದೇ ಇಲ್ಲ. ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಅಡುಗೆ ಮಾಡಿ ಹಾಕಿದ್ರೆ ಸಾಕು. ನೀನೇನು ಹೊಸದಾಗಿ ಹೇಳಬೇಕಾದ್ರೆ ನನಗೆ? ನಾನೇ ನೋಡಿಲ್ವಾ ನಿಮ್ಮಿಬ್ಬರನ್ನ? ನಮ್ಮವ್ರ ಬಗ್ಗೆ ನಿನಗೆ ಗೊತ್ತಾಯ್ದೆಯಲ್ಲ, ಅಪರೂಪಕ್ಕೊಂದ್ಸಲ ಅಂತ ಬಾಯಿ ತೆಗಿತಾರೆ. ನಾನು ಒಂದ್ಸಲ ಕಂಡುಬಿಟ್ರೆ ತೆಗ್ದಿರೋ ಬಾಯಿನ ಅಪ್ ಅಂತ ಮುಚ್ಕೊಂಡು ಸುಮ್ಮನಿರ್ತಾರೆ. ಅದಕ್ಕೆ ನಮ್ಮ ವಿಷಯನ ಬಿಟ್ಬಿಡೋಣ. ನಮ್ಮ ಜಯಂತ್ ತನ್ನ ಹೆಂಡತಿನ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹೌದು. ಯಾರು? ಸೋಮುನ? ಸೈಲೆಂಟ್ಗೆ ಹಾಕಿಟ್ಟಿದ್ದೀನಿ. ಬೇಕಿದ್ರೆ ಮತ್ತೆ ಕಾಲ್ ಮಾಡಲಿ. ಇಲ್ಲಾಂದರೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಅಥವಾ 1 ಗಂಟೆ ಬಿಟ್ಕೊಂಡು ನೀನೇ ಕಾಲ್ ಮಾಡುವಂತೆ ಬಿಡು. ಅದು ಅದಕ್ಕೆ ಯಾಕೆ ಸಿಂಧು ಇಷ್ಟೊಂದು ತಡವರ್ಸ್ತಾ ಇದೆಯಾ? ಇಷ್ಟೊತ್ತರೆಗೂ ದೊಡ್ಡ ದೊಡ್ಡ ಗಂಡ ಅದು ಇದು ಅಂತೆಲ್ಲ ಲೆಕ್ಚರ್ ಕೊಡ್ತಾ ಇದ್ದೆ. ಗಂಡಸರು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಬಾರ್ದು. ನನ್ನ ಬಟ್ಟೆ ಒಣಗಾಕೋ ಕೆಲಸ ಇತ್ತು, ಮನೆ ಗುಡ್ಸೋ ಕೆಲಸ ಇತ್ತು, ಮೊಬೈಲ್ ಏನು ಕೈಲೇ ಇಟ್ಕೊಂಡಿರೋಕ್ಕಾಗತ್ತಾ? ಸೈಲೆಂಟೆಲ್ಲ ಹಾಕಿಟ್ಟಿದ್ದೆ ಅಂತ 1000 ಉತ್ತರ ಕೊಡಬೇಕು. ಅದಕ್ಕೆ ಏನೋ ಅರ್ಜೆಂಟ್ ಕೆಲಸ ಇರ್ಬೋದು. ಏನು ಅಂತ ಕೇಳ್ಬಿಡ್ತೀನಿ, ಕೊಡಿ. ಹಲೋ, ಹೇಳ್ರಿ, ಏನು ವಿಷಯ? ನಾನು ವಾಪಸ್ ಬರಬೇಕಾ? ನನ್ನ ಕೆಲಸ ಇನ್ನೂ ಆಗಿಲ್ಲ. ಅಲ್ಲ ರೀ,
ನೀವು US ಹೋಗ್ತಾ ಇದ್ರಿ ಅಲ್ವಾ? ಹೋಗ್ಲಿಲ್ವಾ? ಕ್ಯಾನ್ಸಲ್ ಆಯ್ತಾ? ಮೀಟಿಂಗ್ ಇದೆಯಾ? ನಾನು ಬರಬೇಕಾ? ಇಲ್ಲ ರೀ, ಒಂದು 2 ತಿಂಗಳು ಇಲ್ಲೇ ಇದ್ದು ಆರಾಮಾಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ನೀವು ನೋಡಿದ್ರೆ ವಾರದೊಳಗೇನೆ ಕರೆಸ್ಕೋತಾ ಇದ್ದೀರಲ್ಲ. ಸರಿ ಬಿಡಿ, ಅರ್ಜೆಂಟ್ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಇವತ್ತು ರಾತ್ರಿನೇ ಹೊರಟು ಬರ್ತೀನಿ. ಬಾಯ್. ಎಲ್ಲ ಕೆಲಸ ಬಿಟ್ಟು ನಿಮ್ಮ ಜೊತೆ 1 ತಿಂಗಳಿದ್ದು ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತೀನಿ ಎಂದವಳು ಗಂಡನ ಒಂದೇ ಒಂದು ಫೋನ್ ಕಾಲಿಗೆ ಹೊರಟು ನಿಂತಿದ್ಯಾ. ನನಗೇನೋ ಅನುಮಾನ. ಚೇಚೆ ಅದಕ್ಕೆ ಹಾಗೇನೂ ಇಲ್ಲ. ಬಿಸ್ನೆಸ್ ಅಂದಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮೀಟಿಂಗ್ ಇದೆಯಂತೆ, ಆ ಮೀಟಿಂಗ್ ನಾನು ಅಟೆಂಡ್ ಮಾಡಲೇಬೇಕು. ಇಲ್ಲ ಅಂದಿದ್ರೆ ಜಪ್ಪಾಯ ಅಂದರೂ ನಾನು ಇಲ್ಲಿಂದ ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಅವರೇ ಬಂದು ನನ್ನ ಕರ್ಕೊಂಡು ಹೋಗಬೇಕಾಗ್ತಿತ್ತು. ಆದರೂ ನನ್ನನ್ನು ಸ್ಟ್ರಾಂಗ್ ಮಾಡ್ತೀನಿ ಅಂತ ಅಂದಮೇಲೆ ಮಾಡಬೇಕು ತಾನೆ. ಈಗ ಅರ್ಧಕ್ಕೆ ಕೈ ಕೊಟ್ಟು ಹೋಗೋದಾ ನೀನು? ನೀವು ಯಾಕೆ ಅದಕ್ಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಈ ಮೊಬೈಲ್ ಇದೆಯಲ್ಲ, ಇದು ಒಂದಿದ್ರೆ ಸಾಕು. ನಾವಿಬ್ಬರು ಯಾವಾಗಲೂ ಹತ್ರನೇ ಇರ್ತೀವಿ. ಅದಕ್ಕೆ ನಾನು ಬಟ್ಟೆ ಒಣಗಿ ಹಾಕಿದ್ದೆ, ಪ್ಯಾಕಿಂಗ್ ಮಾಡ್ಕೋಬೇಕಲ್ಲ, ಅದನ್ನೆಲ್ಲ ತಂದುಬಿಡ್ತೀನಿ. ಹಾಂ, ರಾಹುಲ್, ಐ ಆಲ್ ರೈಟ್? ಎಸ್. ನಾನು ಗಮನಿಸ್ತಾನೆ ಇದ್ದೀನಿ, ನೀನು ಒಂಥರ ಇದೆಯಾ. ಏನಾಯ್ತು? ಏನಿಲ್ಲ ಜಯಂತ್. ಏನೂ ಇಲ್ಲ ಅಂದರೆ ಏನೋ ಇರಲೇಬೇಕು. ಏನು ಹೇಳು? ಏನಿಲ್ಲ ರಾಹುಲ್, ಯಾವುದೋ ಕಂಪ್ನಿ ಮೆಸೇಜ್ ಅಷ್ಟೇ. ಏನು ರಾಹುಲ್, ನೀನು ನಮ್ಮ ಮೇಘನ್ ಮೇಲೆ ಸಂಶಯನಾ? ಸಂಶಯ ಅಲ್ಲ ಜಯಂತ್, ಮೇಘನ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಆದರೆ ನನ್ನ ಮನಸ್ಸು ಈ ಕ್ಷಣ ಇದ್ದಾಗೆ ಮುಂದಿನ ಕ್ಷಣ ಇರಲ್ಲ ಜಯಂತ್. ಇದನ್ನೇ ಸಂಶಯ ಅನ್ನೋದು. ಏನೇನೋ ಯೋಚನೆ ಮಾಡಬೇಡ. ಮೇಘನ್ ಮೇಲೆ ಯಾಕೆ ಯಾವಾಗಲೂ ನಿಂಗೆ ಸಂಶಯ? ಮೇಘನ್ ಜೀವನದಲ್ಲಿ ಏನೇನೆಲ್ಲ ಆಗ್ತಿದೆ ಅಂತ ನಿನಗೂ ಗೊತ್ತು ತಾನೆ. ಮೇಘ ಮಯೂರಿ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಯಿತು. ಆ ಚಾರು ಮೇಘನ್ಗೆ ಚೂರಿ ಹಾಕಿದ್ಲು. ರೀಸೆಂಟಾಗಿ ಮೇಘನ್ನ ಕಿಡ್ನ್ಯಾಪ್ ಮಾಡಿದ್ರು ಕಣೋ. ಇದೆಲ್ಲ ನಮಗೆ ಆಗ್ದಲೇ ಇರೋರು ಮಾಡ್ತಿರೋ ಕೆಲಸ ಅಂತ ನಿನಗೂ ಗೊತ್ತು ತಾನೆ. ಮತ್ತೆ ಯಾಕೆ ಸಂಶಯ ಪಡ್ತೀಯ? ನೋಡು, ಈ ಕೆಲಸನೂ ಯಾರೋ ನಮ್ಗೆ ಆಗ್ದಲೇ ಇರೋರು ಮಾಡ್ತಿರೋದು. ನೋಡು, ನಿನಗೆ ಯಾವುದೇ ಸಂಶಯ ಬಂದರೂ ಮೇಘನೇ ಡೈರೆಕ್ಟಾಗಿ ಕೇಳು. ಸತ್ಯ ಏನು ಅಂತ ಗೊತ್ತಾಗತ್ತೆ. ಐ ಲವ್ ಯು ರಾಹುಲ್. ಮೇಘಂದ ಮೆಸೇಜು ನೋಡು. ಇದು ಪ್ರೀತಿ ಅಂದರೆ. ನೀನು ಮೇಘನ್ ಮೇಲೆ ಸಂಶಯ ಪಡ್ತಾ ಇದೀಯ, ಆದರೆ ಮೇಘ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಮೇಘನ್ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ ರಾಹುಲ್. ಈ ಸಂಶಯನೆಲ್ಲ ಮರ್ತು ಬಿಡು. ಅವಳ ಪ್ರೀತಿನ ಒಂದ್ಸಲಿ ನೆನ್ಪು ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಸಾರಿ ಜಯಂತ್. ಇಟ್ಸ್ ಓಕೆ, ಹೋಗೋಣವಾ? ಬಂದಿದ್ದ ಕೆಲಸ ಏನೂ ಆಗಲಿಲ್ಲ. ಭಾವ, ಹಲೋ ಭಾವ, ಹೇಳಿ. ಏನು ಮಾಡ್ತಿದೀಯಾ ಸಿಂಧು? ನಮ್ಮ ಪ್ಲಾನಿಂಗ್ ಪ್ರಕಾರ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ತಾನೇ? ಅದು ಭಾವ, ಯಾಕೆ, ಏನಾಯ್ತು? ಏನಾದ್ರು ಪ್ರಾಬ್ಲಮ್ಮಾ?
ಭಾವ ಅದು ಅರ್ಜೆಂಟಾಗಿ ನಾನು ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಭಾವ ಸ್ವಲ್ಪದ ಹಿಂದೆ ನಮ್ಮ ಮನೆಯವ್ರು ಕಾಲ್ ಮಾಡಿದರು. ಅರ್ಜೆಂಟಾಗಿ ಏನೋ ಕೆಲಸ ಇದೆ, ನೀನು ಹೊರಟು ಬಾ ಅಂತ. ನಾನು ಎಷ್ಟೇ ಹೇಳಿದ್ರು ಅವ್ರು ನನ್ನ ಮಾತು ಕೇಳಲಿಲ್ಲ. ಅದಕ್ಕೆ ನಾನು ಇವತ್ತು ರಾತ್ರಿನೇ ಹೊರಡಲೇಬೇಕು. ಏನು ಸಿಂಧು ನೀನು ಒಳ್ಳೆ ಟೈಮಲ್ಲೇ ಕೈ ಕೊಡ್ತಾ ಇದೆಯಲ್ಲ ನೀನು. ಭಾವ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ಮ ಉದ್ದೇಶ ಏನು? ನಮ್ಮ ಚಾರು ಆತ್ಮಕ್ಕೆ ಶಾಂತಿ ಸಿಗಬೇಕು, ಅಷ್ಟೇ ತಾನೇ. ಜಯಂತ್ ಮಯೂರಿ ಸಂಬಂಧ ಕೆಡಬೇಕು. ಅದಕ್ಕೆ ಏನೇನು ಮಾಡಬೇಕು ಆ ವ್ಯವಸ್ಥೆ ಮಾಡಿ ನಾನು ಇಲ್ಲಿಂದ ಹೊರಡೋದು. ಈಗಾಗಲೇ ಸ್ವಲ್ಪ ಹುಳಿ ಹಿಂಡಿದ್ದೀನಿ, ಅದೇ ವರ್ಕೌಟ್ ಆಗುತ್ತೆ. ನೋಡ್ ಸಿಂಧು, ಯಾವ ಕಾರಣಕ್ಕೂ ನೀನು ಸೆಂಟಿಮೆಂಟ್ ಪ್ಲೇ ಮಾಡಬೇಡ. ನೀನು ಅಷ್ಟೇ ಯಾವ ಸೆಂಟಿಮೆಂಟ್ಗೂ ಕರಗಕ್ಕೆ ಹೋಗಬೇಡ. ಬಿಡಿ ಬಾವ, ಈ ಸೆಂಟಿಮೆಂಟ್ ಇಮೋಷನ್ಸ್ ಇದೆಲ್ಲ ನನ್ನ ಫ್ಯಾಮಿಲಿಗೆ ಮಾತ್ರ. ಬೇರೆಯವ್ರ ಹತ್ರ ಅದನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ. ರುಕ್ಮಿಣಿ ಅಕ್ಕನಿಗೋಸ್ಕರ, ಚಾರಿಗೋಸ್ಕರ ನಾನು ಈ ಕೆಲಸನ ಖಂಡಿತ ಮಾಡೇ ಮಾಡ್ತೀನಿ. ಜಯಂತ್ ಮಯೂರಿ ಯಾವುದೇ ಕಾರಣಕ್ಕೂ ನೆಮ್ಮದಿಯಿಂದ ಇರಬಾರ್ದು, ಹಾಗೆ ಮಾಡ್ತೀನಿ, ಬಿಡೋದಿಲ್ಲ. ಗುಡ್, ಹಾಗೆ ಮೇಂಟೈನ್ ಮಾಡ್ತೀರಿ ಸಿಂಧು. ಹಾ, ನಿಂಗೆ, ನಿನ್ನ ಗಂಡಂಗೆ, ನಿನ್ನ ಮಗನಿಗೆ ಬೇಕಾದಷ್ಟು ಹಣ ಆಸ್ತಿ ವ್ಯವಸ್ಥೆ ನಾನು ಮಾಡ್ತೀನಿ. ಆವತ್ತು ಇದನ್ನೇ ಹೇಳಿದ್ದೆ, ಇವತ್ತು ಇದನ್ನೇ ಹೇಳ್ತಾ ಇದ್ದೀನಿ. ಮಾತಿಗೆ ನಾನೇನು ತಪ್ಪಲ್ಲ. ನನ್ನೆಲ್ಲ ಆಸ್ತಿ ನಿನಗೆ ಸೇರೋ ಹಾಗೆ ವಿಲ್ ಕೂಡ ಮಾಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಬಾವ. ನಮ್ಮ ಪಾಲಿಗೆ ನೀವಿದ್ದೀರಲ್ಲ, ನನಗಷ್ಟೇ ಸಾಕು. ಹಾಂ, ಇಲ್ಲಿ ಮೀನಾಕ್ಷಿ ಅದಕ್ಕೆ ನಾನು ಹಾಕಿದ ಗೆರೆನ ದಾಟೋದೇ ಇಲ್ಲ. ನಾನಿಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೋದರೂ ಆಗಾಗ ಅವ್ರಿಗೆ ಫೋನ್ ಮಾಡ್ತಾ ಇರ್ತೀನಿ, ಅವ್ರ ತಲೆ ಕೆಡಿಸ್ತಾ ಇರ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ನಾವು ಅಂದ್ಕೊಂಡು ಹಾಗೆ ಎಲ್ಲ ಆಗುತ್ತೆ. ಸರಿ ಸಿಂಧು. ಏನಾಯ್ತು? ಅದೇನಿಲ್ಲ ಬಿಡು. ಒಂದು ಕೆಲಸ ಮಾಡಿ, ನೀವು ಹೊರಡಿ. ಹೊರಡಿನಾ? ಡ್ರಾಪ್ ಮಾಡಿ ಅಟ್ಲೀಸ್ಟ್. ನಾವೊಂದು ಸ್ವಲ್ಪ ಬ್ಯುಸಿ ಇದ್ದೀವಿ. ಗಾಡಿ ತಗೊಂಡು ನೀವೇ ಹೋಗಿ. ಹೌದಾ? ಸರಿ, ಕೊಡು. ತಗೋ ಹೋಗು. ನೀನು ಗಾಡಿ ಓಡಿಸೋದು ಬೇಡಮ್ಮ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾವು ಆಟೋಲ್ ಹೋಗ್ತೀವಿ. ಬೇಜಾರಾಯ್ತಾ? ಜಯಂತ್, ರೊಮ್ಯಾನ್ಸ್ ಎಲ್ಲ ಮನೇಲಿ. ಮನೇಲೂ ಇದೇ ಗೊತ್ತಿಷ್ಟಾನೆ. ಬಿಡು. ಇರಿಟೇಟಿಂಗ್ ಆಗಿ ನಡ್ಕೊಂಡಿದ್ರೆ ಐ ಆಮ್ ಸಾರಿ. ಪರವಾಗಿಲ್ಲ. ಪ್ರೀತಿನೂ ಮಾಡ್ತೀರಾ, ಕೋಪನೂ ಮಾಡ್ಕೋತೀರಾ. ಯಾವುದನ್ನು ಅರ್ಥ ಮಾಡ್ಕೋಬೇಕೋ ಗೊತ್ತಾಗ್ತಿಲ್ಲ. ತಪ್ಪು ಮಾಡಿದರೆ ಸಾರಿ. ಬಾ. ರಾಹುಲ್, ಇನ್ನು ಎಷ್ಟು ದಿನ ಅಂತ? ಪ್ರಾಜೆಕ್ಟ್ ರೆಡಿಯಾಗಿ ಇನ್ನೇನು ಸಬ್ಮಿಟ್ ಮಾಡಬೇಕಿತ್ತು. ಅವನ ಬಂದು ಎಲ್ಲ ಹಾಳು ಮಾಡ್ದ. ಮತ್ತೆ ಪ್ರಾಜೆಕ್ಟ್ ರೆಡಿ ಮಾಡಬೇಕಂದ್ರೆ ಇನ್ನೆರಡು ದಿನ. ನಮ್ಮ ಪಾಡು ದೇವ್ರೇ ಗತಿ. ಹ್ಞೂ ಜಯಂತ್, ಇನ್ನು 2 ದಿನ ಫೈಲ್ ರೆಡಿ ಆಗೋವರೆಗೂ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯಬೇಕು. ಮತ್ತೇನಾರು ಈ ಥರ ಅನಾಹುತ ಆದರೆ ನಮ್ಮಿಬ್ಬರಿಗೂ ಡೇವರ್ಸ್ ಕೊಟ್ಟು ಯೂನಿವರ್ಸಿಟಿಲಿ ಪರ್ಮನೆಂಟಾಗಿ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ನಮ್ಮ ಹೆಂಡ್ತಿರು. ಇಲ್ಲ ರಾಹುಲ್, ಪಾಪ ಏನೋ ಸಾಧನೆ ಮಾಡಬೇಕು ಅನ್ನೋ ಆಸೆ. ಅವ್ರು ಅಚೀವ್ ಮಾಡಿದ್ರೆ ನಮಗೂ ಹೆಮ್ಮೆ ಅಲ್ವಾ? ನಿಜ ಜಯಂತ್, ಮೇಘ ಮಯೂರ್ ಇಬ್ಬರು ಅಲ್ಲಿ ಲೆವೆಲ್ ರೀಚ್ ಆಗಬೇಕು. ರಾತ್ರಿಗಳು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹೌದು ರಾಹುಲ್, ನಾವಿನ್ ಮುಂದೆ ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಬೇಜಾರಾಗಬಾರ್ದು. ಅವರಿಗೆ ಸಪೋರ್ಟಾಗಿ ನಿಲ್ಲಬೇಕು. ಅದೇ ನಾವು ಅವ್ರಿಗೆ ಕೊಡೋ ದೊಡ್ಡ ಗಿಫ್ಟು. ಹೌದು ಜಯಂತ್, ನಿಜ. ಹೊಡೋಣವಾ?
ಏನು ಸರ್ ಬರೋಕ್ಕೆ ಹೇಳಿದ್ರಲ್ಲ, ಏನು ವಿಷಯ? ಇಲ್ಲ ಯಾರನ್ನಾರು ಎತ್ತಾಕೊಂಡು ಹೋಗ್ಬೇಕಾ? ಈ ಸಾರಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಆಗ್ಬೇಕು. ಅದೇನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಆಟೋದಲ್ಲಿ ಅವ್ರ ಪೇಪರ್ಸ್ ಅನ್ನ ಹಾಳು ಮಾಡಿದಾಗೆ ಅವ್ರ ಲೈಫ್ ಅನ್ನು ಬರ್ಬಾದ್ ಮಾಡ್ಬಿಡ್ಬೇಕು. ಹಾಗೆ ಮಾಡ್ತೀಯಾ? ನಿಮ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಸರ್. ಅದೇನಂತ ಹೇಳಿ. ಫುಲ್ ಡ್ಯಾಮೇಜ್ ಆಗಬೇಕು. ಒಂದೊಂದು ಕ್ಷಣನೂ ಹಾಗೆ ನರಳಬೇಕು. ಕೈ ಎತ್ತಲ ಅಥವಾ ಕಾಲು ಮುರಿದ, ಇಲ್ಲ ಅಂದರೆ ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ಸ್ವಲ್ಪನಾದ್ರೂ ನನ್ನ ಕೋಪ ಕಂಟ್ರೋಲ್ ಆಗುವಾಗ ಮಾಡ್ಬೇಕು ಕಣೋ. ನೋಡ್ತೀರಿ ಸರ್ ನನ್ನ ಕೆಲಸನ. ನಂದೀಶ ಸುಮ್ಮನೆ ಇದ್ರೆ ಈಶ, ಮೆಂಟ್ಲಾದ್ರೆ ಸರ್ವನಾಶ.